ಆದ್ಮೇಲೆ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆದ್ಮೇಲೆ ಸುಳ್ಳು ಸುದ್ದಿ ಹಬ್ಬಿಸೋರು ಭಾಳ ಆಗಿದ್ದಾರೆ ಇವತ್ತು. ಏನೋ ಆಗಿರ್ತದೆ, ಏನೋ ಹೇಳೋದು. ಒಂದು ಸಣ್ಣ ಹಾವು ಹೊಡೆದಿರ್ತಾರೆ, ಅದು ಮರದ ಇಷ್ಟು ಧಾಮ ಆಗಿರ್ತದೆ, ಅದನ್ನು ಮರದ ಇಷ್ಟು ಧಾಮ ಆಗಿರ್ತದೆ. ಸುಳ್ಳು ಸುದ್ದಿ ಹೇಳೋದು ಮಿತಿ ಆದರೂ ಬೇಕಲ್ಲಪ್ಪ ಅಂತ. ಅದಕ್ಕಾಗಿ ಆ ದಿಶೆಯಲ್ಲಿ ನಮ್ಮ ಸರ್ಕಾರ ಮುತುವರ್ಜಿ ವಹಿಸಿದೆ ನಾವು ಪೂರ್ಣ ಪ್ರಮಾಣದಲ್ಲೇ ಅನ್ನುವಂಥದ್ದು. ಯಾಕಂದರೆ ಈ ಸುಳ್ಳು ಸುದ್ದಿಗಳಿಂದಾಗಿ ಸಾಮಾಜಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಅಥವಾ ಆರ್ಥಿಕವಾಗಿ ಆಗಿರ್ಬೋದು, ಎಲ್ಲ ದೃಷ್ಟಿಯಿಂದ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋದು ಅಲ್ಲೆರಡು ಮಾತು ಇಲ್ಲ. ಅದಕ್ಕಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಕ್ಟ್ ಅಂಡರದಲ್ಲೇ ಫ್ಯಾಕ್ಟ್ ಚೆಕ್ಸ್ ಮಾಡೋ ಸಲುವಾಗಿ ನಮ್ಮ ಸಿದ್ದರಾಮಯ್ಯನವರು ಕಳೆದ ವರ್ಷನ ಈ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದರು. ಅವರದಕ್ಕೆ ಕಾರಣವೂ ಹೇಳಿದರು. ಏನಪ್ಪ ಅಂದ್ರೆ, ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕದಿದ್ದರೆ ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಸಾಮಾಜಿಕ ಮೌಲ್ಯಗಳು ಉಳಿಯೋದು ಕಷ್ಟ. ಭಾಳ ಮಹತ್ವದ್ದು. ಪ್ರಜಾಪ್ರಭುತ್ವ ಉಳಿಯೋದಿಲ್ಲ, ಸಂವಿಧಾನ ಉಳಿಯೋದಿಲ್ಲ. ಸುಳ್ಳು ಸುದ್ದಿಗಳನ್ನ ನಾವು ಕಂಟ್ರೋಲ್ ಮಾಡದಿದ್ದರೆ ಸಾಮಾಜಿಕ ಮೌಲ್ಯಗಳು, ಈ ಸಾಮಾಜಿಕ ಮೌಲ್ಯಗಳಲ್ಲಿ ಮತ್ತು ಧರ್ಮನೂ ಬರ್ತದೆ, ಉಳಿದೆಲ್ಲನೂ ಬರ್ತವೆ. ಸುಳ್ಳು ಸುದ್ದಿಗಳು ಧರ್ಮದ ವಿಷಯದಲ್ಲಿ ಹಬ್ಬೋದು. ಮಸೀದಿಯಲ್ಲಿ ಹೆಂಗೆ ಆಯ್ತು ರೀ, ಅದು ದೇವ ಮಂದಿರದಲ್ಲಿ ಹೆಂಗಾದ್ರೆ, ನಮ್ಮ ಮಂದಿರದಲ್ಲಿ ಏನೋ ಕೆಲಸ ಹಾಕಿದ್ರಿ, ಮತ್ತೊಂದ್ರಲ್ಲಿ ಏನೋ ಹೋಗೋದ್ರೆ, ಇವೆಲ್ಲ ಸುದ್ದಿಗಳು ಹೇಳಿದ್ರೆ ಆಗಿದ್ದಾಗ ಸ್ಪ್ರೆಡೆಡ್ ಆಗಿಬಿಡ್ತಾವೆ. ಈಗ ನೋಡ್ರಿ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದಪ್ಪ, ಒಂದು ಒಳ್ಳೆಯ ವಿಷಯ ಚರ್ಚೆ ಆಗೋದು ಸಂವಿಧಾನ ಬಗ್ಗೆ ಇದ್ರ ಬಗ್ಗೆ ಅಂದರೆ ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ. ಅದೇ ಸಡನ್ನಾಗಿ ಮಸೀದಿ ಹೆಚ್ಚಾಗಿ ಏನೋ ಹೋಗಿದ್ದಾರೆ, ಮಂದಿ ಇಡೀ ಊರು ಮಂದಿಯಲ್ಲಿ ಹೋದ್ರೆ ಹೋಗಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಮಂದಿರದಲ್ಲಿ ಏನೋ ಆಯಿತು, ಮಂದಿ ಕೂಡಿದ್ರಲ್ಲ. ಇಂಥ ಸುದ್ದಿಗಳನ್ನ ಅಭ್ಯಾಸ ಸಾಮಾಜಿಕ ನೆಮ್ಮದಿನ ಹಾಳು ಮಾಡುವಂಥ ಘಟನೆಗಳು ಸಾಕಷ್ಟು ಆಗಿದೆ. ಅಂಥವು ಕಳೆದ 2023ರಿಂದ ಈಗ 25ರವರೆಗೆ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ, ರಾಜ್ಯ ಪೊಲೀಸ್ ರೆಕಾರ್ಡ್ ಪ್ರಕಾರ 259 ಪ್ರಕರಣ ದಾಖಲಾಗಿವೆ. ಇವು ದಾಖಲಾಗಿದ್ದು ಪ್ರಕರಣ 259. ವಿಶೇಷ ದಾಖಲೆ ಆಗುವುದಿಲ್ಲ. FIR ಹರಿದ್ರೆ ಪೊಲೀಸ್ ದೊಡ್ಡ ಕಷ್ಟ, ಎಲ್ಲಿ ಕಿರಿಕಿರಿ ಅದಂತೇಳಿ. FIR ಹರಿಸ್ಬೇಕಾಗಿತ್ತು, ಬೆನ್ನತ್ಬೇಕ್ರಿ PSIಗೆ ಅವ್ರು ಇವರೆಲ್ಲ. PSI ನಮಗೆ ಆಗೈತ್ರಿ, ಹರಿರಿ FIR ಹರಿರಿ. ನೋಡ್ರಿ ಹೋಗಿ PS ನೀವು ಸಾಮಾನ್ಯರು ಹೋಗಿ ಒಂದು ಏನು ನಿಮ್ಮ ಮೇಲೆ ಅಂತ ಅನ್ಯಾಯ ಅಕ್ರಮ ಬಗ್ಗೆ ನೀವು ಹೇಳಿದರೆ PSI ಅಥವಾ ಅವ್ನ ಕೈಗಳಿಂದ SI ಅದು FIR ಹಿಡಿದಕ್ಕೆ ಆಗಸ್ಟ್ ಮುಂದೆ ದುಡ್ತಾ ಇರ್ತಾರೆ ರೀ, ತಪ್ಪಿಸ್ಕೊಳ್ತಾ ಇರ್ತಾರೆ. ಇಲ್ಲ ನಮ್ಮ ಮೇಲೆ ಅವ ಅಕ್ರಮ ಮಾಡಿದಾನ, ಎಲ್ಲಿ ಮಾಡಿದ, ಹೆಂಗೆ ಮಾಡಿದ, ನೀನು ಮಾಡೋಕ್ಕಿದ್ದೆ, ಅಲ್ಯಾಕೆ ಹೋಗಿದ್ದೆ, ಶುರು ಅವ್ನು ಕಂಪ್ಲೇಂಟ್ ಬಂದಿರ್ತಾರೆ. ಅವ್ನು ಬೆದ್ರೆ ಹಿಂದೆ ಹೋಗಿಬಿಡ್ತಾರೆ, ಬೇಡಪ್ಪ ಮಾರ ಪೊಲೀಸ್ ಸವಾಸ ಅಂತೇಳಿ. ಹೀಗಾಗಿ ಭಾಳಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋದಂದ್ರೆ ನಡಗಕ್ಕೆ ಶುರು ಮಾಡ್ತಾರೆ, ಬ್ಯಾಡ್ರಿಯಪ್ಪ ಸವಾಸ ಅವ್ರದ್ದು ಅಂತೇಳಿ. ನಮ್ಮ ಪೊಲೀಸ್ ವ್ಯವಸ್ಥೆ ಹೆಂಗಾಗ್ಯದಪ್ಪ ಅಂತಂದ್ರೆ, ಗುಂಡಾಗಳ ಮೇಲೆ ಗುಂಡಾಗಳ ನಿಮಿಷಂಗೆ ಆಗಿಬಿಡೋದು. ಸುಳ್ಳು ಎಲ್ಲಿ ಬರ್ತಾರೆ ಪೊಲೀಸರ, ನಿಮ್ಮನ್ನು ನೋಡಿ ಅಂದಾಗ ಭಯನ ಶುರು ಆಗಿಬಿಡ್ತದೆ ಎಲ್ಲೋ ಒಂದು ಮೂಲ್ಯಾಗ. ಅದಕ್ಕೆ ಕಾರಣ ಭಯ ಅಲ್ಲ. ಆ್ಯಕ್ಚುಲಿ ಸತ್ಯ ಹೊರಬೇಕಾದ್ರೆ ಹೌದು ಭಯನೂ ಬೇಕಿಲ್ಲ ಅಂತಲ್ಲ, ಆದರೆ ಭಯನ ಎಲ್ಲ ಅಲ್ಲ. ಯಾಕಂತಂದ್ರೆ ಭಯದಿಂದಾಗಿ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರೆ. ಈಗ 259 ಪ್ರಕರಣಗಳು ಇವೆಲ್ಲ ನಕ್ಕಿ ಆಗಿದ್ದನ, ಇವು ನಕ್ಕಿ ಆಗಿದ್ದನ. ಇದರ ಸುಳ್ಳೇನಲ್ಲ. ಭಾಳ ದಿಟ್ಟರು, ಜಗಳಗಂಟರು, ಮತ್ತೇನೋ ಪೊಲೀಸ್ ಕೆಲಸದವ್ರು ಕೆಲವು ಮಂದಿ ಹೋಗ್ತಾರೆ. ಅವ್ರು ಉದ್ಯೋಗ ಅವ್ರದ್ದು ಏನಪ್ಪ ಅಂದ್ರೆ ದಿನ ಎದ್ದುಕೊಳ್ಳೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಊರಾಗೆ ನಡೆದು ನೋಡೋದು, ಗದ್ದಲ ಹಾಕ್ಸೋದು. ಅಂಥ ಜನರು ಇದ್ದಾರೆ. ಅಂಥ ಜನ ವಿಶೇಷವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ತಮ್ಮ ಒಂದು ಏನಪ್ಪ ಅಡ್ಜಸ್ಟ್ಮೆಂಟ್ ಸಲುವಾಗಿ, ದುಡ್ಡಿನ ಹೊಸರಿಗೆ ಮಾಡ್ತಿರ್ತಾರೆ. ಅಂಥವ್ರು 259 ಅನ್ಬೋದು ನಾವು. ಅಂಥ ಪ್ರಕರಣ ಆಗ್ಯದಾವೆ. ವಿಶೇಷವಾಗಿ ಉಳಿದವ್ರು ಎಲ್ಲರೂ ಬ್ಯಾಡ್ರಿ ಬೆಳೆಸೋದು ಬ್ಯಾಡ್ರಿ. ಅದನ್ನು ಒಬ್ಬ ಹೆಣ್ಮಳಿಗೆ ಏನೋ ಹಾದಾಗ ಹೋಗ್ತೀವಿ, ಏನೋ ಚಿಡಿಸಿರ್ತಾನೆ, ಮತ್ತೇನು ಮಾಡಿರ್ತಾರೆ. ಯಾವ್ದು ಬ್ಯಾಡ್ ಮಾಡೋಲ್ಲ, ಹಾಳಾಗಿ ಹೋಗ್ರಿ ಅನ್ನೋ ಜನ ಆಯಿತು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಶುರುವಾಯಿತು. ಅವ್ನು ಹೆಂಗೆ ಚಿಡಿಸಿದ, ನಿನಗೆ ಹೆಂಗೆ ಗೊತ್ತಾಯ್ತು, ಅವ್ನಿಗೆ ಏನಂದ, ನೀ ಏನು ಮಾಡಾಕಿದ್ದಿ, ಅಲ್ಲಿ ಯಾರಿದ್ರು, ಇವೆಲ್ಲ ಉತ್ತರಗಳು ಭಾಳ ಕಷ್ಟ ಆಗಿ ಭಾಳ ಜನ ಕಂಪ್ಲೇಂಟ್ ಕೊಡೋದಿಲ್ಲ. ಆದರೂ 259ರೊಳಗೆ ಶಿಕ್ಷೆ ಆಗಿದ್ದು ಮಾತ್ರ 6 ಜನಕ್ಕೆ. ಇನ್ನೂ 75 ಪ್ರಕರಣಗಳು ಕೋರ್ಟ್ನಾಗಿದ್ದಾವೆ. ಅದು ರಾಜ್ಯ ಮಟ್ಟದಲ್ಲಿದ್ದು ದಿನನಿತ್ಯ ನಡೀತಾನೆ ಇರ್ತಾವೆ. ಅಲ್ಲಿ ಸುಳ್ಳು ಸುತ್ತಲೂ ಹಬ್ಬಿಸ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಅದ್ರಾಗ ಆಗಿದ್ದು ಇಷ್ಟು ಶಿಕ್ಷೆ ಆಗಿದ್ದು ಬರೀ 6. ಇದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಪ್ಪ ಅಂದರೆ, ಭಾಳ ಜನ ಇದು ಉಸಾರು ಬೇಡದು ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಆದರೆ ಸುಳ್ಳು ಸುದ್ದಿ ಹಬ್ಬಿಸೋದು ಮಾತ್ರ ಸಾಕಷ್ಟು ಇದ್ದಾರೆ, ಇಲ್ಲಂತಲ್ಲ. ಇವತ್ತೇನಾದರೂ ಸಾಮಾಜಿಕ ನೆಮ್ಮದಿ ಹಾಳಾಗಬೇಕಾಗಿದ್ದರೆ ಈ ಸುಳ್ಳು ಸುದ್ದಿ ಹಬ್ಸೋದ್ರಿಂದಲ್ಲ ಅನ್ನೋದರಲ್ಲಿ 2 ಅಭಿಪ್ರಾಯ ಇಲ್ಲ. ಮತ್ತು ಅದಕ್ಕೆ ಹೆಚ್ಚಿಗೆ ನಮ್ಮ ಪತ್ರಿಕಾ ರಂಗದಲ್ಲೂ ಸಹಿತ ಇವತ್ತು ಹೊಸ ಆಗಿಬಿಟ್ಟದ್ರಿ, ನಿಮಗೆ ಗೊತ್ತಿರಬೇಕು, ನೀವು ನೋಡಿರ್ತೀರಿ. ಗೋಧಿ ಮೀಡಿಯಾ ಅಂತೇಳಿ ಮ್ಯಾಕ್ಸಿಮಮ್ ಅದನ್ನು ಸುಳ್ಳು ಸುದ್ದಿಗಳು ಹಬ್ಬಿಸ್ತಾ ಇರ್ತಾರೆ, ಘಟನೆಗಳು ಹಬ್ಬಿಸ್ತಾ ಇರ್ತಾರೆ. ಯಾಕಂದ್ರೆ ಈ ಮೀಡಿಯಾನ ಹೊಲ ಇದು ನಮ್ಮಲ್ಲಂದ್ರೆ ಬೇರೆ ಹೊಲ ಮ್ಯಾಗಿದ್ರೆ ಯಾರನ್ನು ಕಾಲು ಕೊಡೋದ್ರಿ. ಸತ್ಯಗಳು ಹೇಳಬೇಕಾಗಿದ್ದು ಮೀಡಿಯಾ ಅದು ಸಹಿತ ಸುಳ್ಳು ಹಬ್ಬಿಸ್ತಾ ಇರ್ತದೆ.
ಇವತ್ತು ಆ ಗೋಧಿ ಮೀಡಿಯಾದ ಏನೋ ಸುದ್ದಿಗಳು ಬಂದರೂ ಹಲವು ಸಲ ವಿಚಾರ ಮಾಡ್ಬೇಕಾಗೈತೆ. ಕೆಲವೊಬ್ಬರ ನಿಜವಾದ ಪತ್ರಗಳಂತ ಹೇಳ್ತಾರೆ, ನೀವು ಆ ಗೋಧಿ ಮೀಡಿಯಾ ನೋಡ್ಬೇಡ್ರಪ್ಪ, ಅವ್ರು ಸುಳ್ಳು ಸುದ್ದಿನ ಬರ್ತದೆ ಇದ್ದ ತಕ್ಷಣ ಅಂತ. ಅದೇನು ಮೋದಿಯವ್ರ ಪರ ಇರಲಿ, ಕಾಂಗ್ರೆಸ್ ಪರ ಇರಲಿ, ಯಾವುದೋ ಪರ ಇರಲಿ, ಇವತ್ತಿನ ಸಿದ್ದರಾಮಯ್ಯನವ್ರು ಹೇಳಿಕತ್ತಿದ್ದಾರೆ ಫ್ಯಾಕ್ಟ್ ಚೆಕ್ ಮಾಡಬೇಕಂತ. ಅವ್ರು ಫ್ಯಾಕ್ಟ್ ಚೆಕ್ ಅಂತಾರೆ, ಖರೆ ಯಾವುದು ಸುಳ್ಳು ಯಾವುದು ಭಾಳ ಸೂಕ್ಷ್ಮದ್ರೆ ಅಂತಂದ್ರೆ ಹುಡುಕುವಂಥದ್ದು. ಅದಕ್ಕಾಗಿ ಫ್ಯಾಕ್ಟ್ ಚೆಕ್ ಮಾಡಿಸೋ ಅಂತ ಹೇಳಿದರು ಸಿದ್ದರಾಮಯ್ಯನವರು. ಏನಪ್ಪ ಅಂತಂದ್ರೆ, ಇಂಥ ಇದರಿಂದ ಪ್ರಜಾಪ್ರಭುತ್ವ, ಸಂವಿಧಾನ, ಸಾಮಾಜಿಕ ಮೌಲ್ಯ ಉಳಿದಿಲ್ಲ, ಧಾರ್ಮಿಕ ಮತ್ತು ಸಾಮಾಜಿಕ ಘರ್ಷಣೆ ಹೆಚ್ಚು ಅವೇ ಕಾರಣ. ಈ ಸುಳ್ಳು ಸುದ್ದಿಗಳನ್ನ ಕಾರಣ. ಧಾರ್ಮಿಕ ಸಂಘರ್ಷ ಆಗಿರ್ಬೋದು, ಸಾಮಾಜಿಕ ಸಂಘರ್ಷ ಆಗಿರ್ಬೋದು, ಜಾತಿ ಸಂಘರ್ಷ ಆಗಿರ್ಬೋದು, ಇವು ಸುಳ್ಳು ಸುದ್ದಿಗಳ ಕಾರಣ. ಅವರ ಸುಳ್ಳು ಸುದ್ದಿಗಳ ಪತ್ತೆಗೆ ಮತ್ತು ಅದನ್ನು ಹರಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಪೊಲೀಸ್ ಠಾಣೆಗಳಲ್ಲಿ ಫ್ಯಾಕ್ಟ್ ಚೆಕ್ ಘಟಕ ಸ್ಥಾಪಿಸಬೇಕು ಅಂತ ಸಿದ್ದರಾಮಯ್ಯ ಲಾಸ್ಟ್ ಇಯರ್ ಹೇಳಿದರು. ಅದು ಇಲ್ಲಿವರೆಗೆ ಎಷ್ಟಾಗಿದ್ದಾವೆ ಏನೋ ಗೊತ್ತಿಲ್ಲ. ಅದರಲ್ಲೂ ಕರಾವಳಿ ಏರಿಯಾದಲ್ಲಂತೂ ಇದು ಭಾಳಷ್ಟು ಕರಾವಳಿ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಯಾವುದೋ ಆಗಿರ್ಬೋದು, ವಿಶೇಷವಾಗಿ 7 ಜಿಲ್ಲೆಗಳಂತೂ ಯಾವ ಪ್ರಕರಣ ದಾಖಲಾಗಿಲ್ಲ. ಉಳಿದ ಕಡೆ ಎಲ್ಲ ಕಡೆ ಆಗಿದ್ದಾವೆ. 2023ರಿಂದ 2025ವರೆಗೆ ಬೆಂಗಳೂರು ನಗರದಾಗ ಈ ಪ್ರಕರಣಗಳು 95 ಆಗಿದ್ದಾವೆ. ಉತ್ತರ ಕನ್ನಡದಲ್ಲಿ 49 ಆಗಿದ್ದಾವೆ. ತುಮಕೂರದಲ್ಲಿ 27, ಕೊಡಗದಲ್ಲಿ 14, ಚಿಕ್ಕಮಗಳೂರದಲ್ಲಿ 12 ಇವೆಲ್ಲ ಪ್ರಕರಣ ನಡೆದಾವೆ. 2023ರಾಗ 107 ಪ್ರಕರಣ ಆದ್ರೆ 2024ರಾಗ 139, 2025ರಲ್ಲಿ 13 ಹಿಂಗೆ ಪ್ರಕರಣ ಆಗಿ 250 ಪ್ರಕರಣ ಆಗಿದಾವೆ 3 ವರ್ಷದಾಗ. ಆದರೂ ಕಡಿಮೆನ. ಅದರಲ್ಲಿ ಭಾಳಷ್ಟು ಏನಾಗಿಬಿಡ್ತಾವಪ್ಪ ಅಂದ್ರೆ ಅಲ್ಲಿದಲ್ಲೇ ಮುಗಿಸ್ಕೊಂಡು ಹೋಗೋದ್ರಿಂದಾಗಿ ಈ ಒಂದು ಸುಳ್ಳು ಸುದ್ದಿಗಳ ನಿರ್ಮಾತೃಗಳು ತಪ್ಪಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಈಗೇನೋ ಫ್ಯಾಕ್ಟ್ ಚೆಕ್ ಮಾಡೋ ಜನ ಸಿದ್ದರಾಮಯ್ಯ ಹೇಳಿದ್ದಾರೆ, ಸುಳ್ಳು ಸುದ್ದಿ ಹಬ್ಬದಂಗೆ ಮಾಡೋಲ್ಲ ಅಂತ ಹೇಳಿದ್ದಾರೆ. ಆದರೆ ನಿಲ್ಲಿಸೋರು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಪೊಲೀಸರು ಸಹಿತ ತಲೆನೋವಿನ ಕೆಲಸ. ಆದರೂ ಪೊಲೀಸರಿಗೆ ಫುಲ್ ಪವರ್ ಕೊಟ್ಟ, ನೀವು ಅವ್ರಿಗೆ ನೀವು ನೋಡ್ರಪ್ಪ ಹುಡುಗರು ಇಂಥವ್ರು ಯಾರಿದ್ದಾರೆ ನೀವು ಕೊಟ್ಟರೆ ಅವರು ಸಹ ಒಬ್ಬ ಪೊಲೀಸರು ಸಹಿತ ತಮ್ಮ ಒಂದು ಏನೋ ಹೊರಟುತನದ ಭಾಷೆ ಇರ್ತದಲ್ಲ ಅದನ್ನು ಬಳಸಲಾರದ ಸತ್ಯಗಳನ್ನು ಹುಡುಕುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿ ಕಡಿಮೆ ಬಿಡ್ಬೋದು, ಇಲ್ಲ ಅಂತಲ್ಲ. ಮತ್ತು ನಿಜವಾಗಿ ಪೊಲೀಸರಿಗೆ ಗೊತ್ತಿರ್ತದೆ ಪ್ರತಿಯೊಂದು ಠಾಣೆ ಸುತ್ತಮುತ್ತಿರುವಂಥ ಯಾರು ರೌಡಿಗಳು, ಯಾರು ಒಳ್ಳೆಯವರು, ಯಾರೇನು ಎಂತು ಅವ್ರ ವಿಚಾರದಲ್ಲಿ ಎಲ್ಲ ಗೊತ್ತಿರ್ತದೆ ಅವ್ರಿಗೆ. ಮತ್ತು ಆ ಊರಿನ ಶ್ರೀಮಂತರು, ಬಡ್ಡಿ ಆಡೋರು ಎಲ್ಲ ಗೊತ್ತಿರ್ತವೆ ಅವ್ರಿಗೆ, ಇದಿಲ್ಲ ಅಂತಲ್ಲ. ಆದರೆ ಅವರು ಸಹಿತ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದರೆ ಹೋಗ್ತಾ ಇರ್ತಾರೆ ಭಾಳಷ್ಟು. ಹೀಗಾಗಿ ಭಾಳಷ್ಟು ಪ್ರಕರಣ ಮುಚ್ಚಿ ಹೋಗೋದು ಸಾಧ್ಯ ಹೆಚ್ಚಾಗ್ಯಾವ. ಅದೇನೋ ಆಗಲಿ 250 ಪ್ರಕರಣ ಆಗಿದ್ದಾವೆ. ಅದ್ರಾಗ 75 ಕೇಸ್ಗಳು ಇನ್ನೂ ಕೋರ್ಟ್ನಾಗಿದ್ದಾವೆ. ಒಂದು 6 ಮಂದಿ ಶಿಕ್ಷೆ ಆಗಿದೆ ಪ್ರಕರಣಗಳಲ್ಲೇ. ಒಟ್ಟಾರೆಯಾಗಿ ಸುಳ್ಳು ಹಬ್ಬಿಸೋರು ಕಂಟ್ರೋಲ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲು ನಾವು ಸತ್ಯದ ಪರ ನಿಲ್ಲುವಂಥ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ಪೊಲೀಸರಿಗಂತೆ ಫ್ರೀ ಹ್ಯಾಂಡು ಕೊಡಬೇಕು, ಜೊತೆಗೆ ಅವರು ಮಾನವೀಯವಾಗಿ ವರ್ತಿಸುವುದನ್ನು ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ಅಂತ. ಇನ್ನೂ ಭಾಳಷ್ಟು ಅದ. ಕೆಲವು ಒಳ್ಳೆ ಪೊಲೀಸರು ಇದ್ದಾರೆ, ಹಾಗಂತ ಎಲ್ಲ ಪೊಲೀಸರು ಅದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಪ್ರಮಾಣ ಭಾಳ ಕಡಿಮೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಎಂಥವ್ರು ಹೋದರೂ ಸ್ವಲ್ಪ ಏನೋ ಡ್ರೆಸ್ ನೋಡ್ತಾರೆ, ಸ್ವಲ್ಪ ಗಂಭೀರ ಇದ್ದ ಏನೋ ಇದ್ದ ಏನು ಕೂಡಿರ್ತಾರೆ. ಇಲ್ಲಾಂದ್ರೆ ಏನೋ ಮಗಣ ಸೊ ಈ ಭಾಷೆ ಅಂತ ಹೋಗ್ತದೆ ಗೊತ್ತಿಲ್ಲ. ಯಾಕಂದರೆ ಬಂದವು ಯಾವುದೇ ವ್ಯಕ್ತಿ ಇದ್ದರೂ ಆ ವ್ಯಕ್ತಿಗೆ ನಾವು ಗೌರವ ಕೊಡುವಂಥದ್ದು ಅನಿವಾರ್ಯ ಅದ. ಬಟ್ ಪೊಲೀಸ್ ಭಾಷೆ ಮಾತ್ರ ಡಿಫ್ರೆಂಟ್ ಅದ ಅನ್ನೋದು ಸಿದ್ದರಾಮಯ್ಯರಿಗೂ ಗೊತ್ತಿದ್ದು. ಆ ದಿಶೆಯಲ್ಲೇ ಇನ್ನಷ್ಟು ಪೊಲೀಸರಿಗೆ ಒಂದು ಸುಸಂಸ್ಕೃತವಾದಂಥ ಸಭ್ಯವಾದಂಥ ಭಾಷೆನ ಬಳಸೋದು, ತಪ್ಪಿತಸ್ಥರನ್ನು ಹಿಡಿಯುವಂಥ ಕಲೆಯಲ್ಲಿ ನಿಪುಣರನ್ನಾಗಿ ಮಾಡೋದು ಭಾಳಷ್ಟು ಕೆಲಸಗಳಿದೆ. ಅವ್ರು ಮಾಡಲಿಕ್ಕೆ ಸಾಧ್ಯದ. ಆ ಯೋಗ್ಯತೆ ನಮ್ಮ ಪೊಲೀಸರಲ್ಲದ. ಆದರೆ ಬಳಸಬೇಕು ಅನ್ನೋ ಮನಸ್ಸು ಮಾತ್ರ ಅವ್ರಲ್ಲಿ ಇಲ್ಲೇನೋ ಅಂತ ಅನ್ನಿಸ್ತದೆ. ಏನೋ ಆಗಲಿ ಈ ಸುಳ್ಳು ಸುದ್ದಿ ಹಬ್ಬಿಸೋರು ಮಾತ್ರ ಕಂಟ್ರೋಲ್ ಮಾಡಲೇಬೇಕು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. 60 ನ್ಯೂಸ್ ಅರ್ಥ ಸಹಿತ ಇದು ಸತ್ಯದ ಕೈಗಿರಲಿ ವಂದನೆಗಳು.